ನಮಸ್ಕಾರ ಗೆಳೆಯರೆ. ನೀವು ಬದುಕಿನಲ್ಲಿ ಯಾವ ಮಟ್ಟಿಗೆ ಸಂಕಷ್ಟಗಳನ್ನು ಎದುರಿಸುತ್ತಿದ್ದೀರೋ ನಾನದನ್ನು ಚೆನ್ನಾಗಿ ಅರಿತುಕೊಳ್ಳುತ್ತೇನೆ. ನಾವು ಪ್ರತಿದಿನವೂ ಹೋರಾಟ ಮಾಡುತ್ತಿದ್ದೇವೆ. ಕೆಲವೊಮ್ಮೆ ಸೋಲು ನಮ್ಮನ್ನು ನಿಲ್ಲಿಸಲು ಬರುತ್ತದೆ. ಆದರೆ ಅಸಲಿ ಪ್ರಶ್ನೆ ಏನೆಂದರೆ, ನೀವು ಎಷ್ಟು ಬಾರಿ ಸೋತರೂ, ಎಷ್ಟು ಬಾರಿ ಬೀಳರೂ ಮತ್ತೆ ಎದ್ದು ಹಾರಲು ನಿರ್ಧರಿಸುತ್ತಿದ್ದೀರಾ? ಇಂದು ನಾನು ನಿಮಗೆ ಒಂದು ಕಥೆಯನ್ನು ಹೇಳುತ್ತೇನೆ. ಹದ್ದು ಮತ್ತು ಮನುಷ್ಯನ ಕಥೆ. ಆದರೆ ಇದು ನಿಮ್ಮ ಜೀವನಕ್ಕೆ ಪ್ರೇರಣೆ ಆಗುವಂತೆ. ಈ ಕಥೆ ನಿಮಗೆ ತೋರಿಸುತ್ತದೆ ನಿಮ್ಮ ಆಟಿಟ್ಯೂಡ್ ಹದ್ದಿನ ಹಾಗೆ ಇರಲಿ. ಸೀನ್ 1. ಸಂಕಟಗಳ ದಿನಗಳು. ಒಂದು ಹಳ್ಳಿ, ಹಸಿರಿನಿಂದ ತುಂಬಿದ ಹತ್ತಿರದ ಕಣಿವೆ. ಇಲ್ಲಿ ನಮ್ಮ ಕಥೆಯ ನಾಯಕ ರಘು ಕುಳಿತುಕೊಂಡಿದ್ದ. ಅವನು ತನ್ನ ಜೀವನದಲ್ಲಿ ಎಲ್ಲವನ್ನೂ ಸೋತು ಹೋಗಿದ್ದಂತೆ ಭಾವಿಸುತ್ತಿದ್ದ. ಶಾಲೆಯಲ್ಲಿ ಪುವರ್ ಗ್ರೇಡ್ಸ್, ಮನೆಯಲ್ಲಿ ಹಣದ ಕೊರತೆ, ಸ್ನೇಹಿತರಿಂದ ನಿರಾಸೆ, ಸ್ವಪ್ನಗಳು ಸಾಧನೆಯಾಗದೆ ನಿರ್ಗತಗೊಳ್ಳುವುದು. ರಘು ಬರುವ ಪ್ರತಿಯೊಂದು ದಿನವೂ ಹಾಳಾಗುತ್ತಿರುವಂತೆ ಭಾಸವಾಗುತ್ತಿತ್ತು. ಅವನು ಮನಸ್ಸಿನಲ್ಲಿ ಹಾರುವ ಕನಸುಗಳನ್ನು ನೋಡುತ್ತಿದ್ದರೂ ಪ್ರತಿ ಹಾರಾಟವೂ ಅವನ ಕೈ ಬೀಳುತ್ತಿತ್ತು. ಆ ದಿನ ಬೆಳಗ್ಗೆ ಕಣಿವೆ ಬಳಿ ಕುಳಿತುಕೊಂಡಾಗ ಆಕಾಶದಲ್ಲಿ ಒಂದು ಹದ್ದು ಹಾರುತ್ತಿದೆ. ಸೀನ್ 2. ಹದ್ದಿನ ಪ್ರಥಮ ಹಾರಾಟ. ಹದ್ದು ಮೊದಲ ಪ್ರಯತ್ನದಲ್ಲಿ ಹಾರಲು ಸಾಧ್ಯವಾಗಲಿಲ್ಲ. ಅದು ಎಷ್ಟು ಬಾರಿ ಬೀಳುತ್ತಿತ್ತು, ಮತ್ತೆ ಎದ್ದು ಹಾರುತ್ತಿದ್ದ. ರಘು ಆ ದೃಶ್ಯವನ್ನು ನೋಡುತ್ತಾ ತನ್ನೊಳಗಿನ ಒಂದು ಪ್ರಶ್ನೆಯನ್ನು ಕೇಳಿತು. ನೀವು ಯಾಕೆ ಹಾರಲು ಬಿಡುವುದಿಲ್ಲ? ನಿಮಗೂ ಸೋಲು ಬರುವುದಿಲ್ಲವೇ? ಹದ್ದು ನಿಂತಿಲ್ಲ. ಪ್ರತಿಯೊಂದು ಸೋಲು, ಪ್ರತಿಯೊಂದು ವಿಫಲತೆ, ಪ್ರತಿಯೊಂದು ಬಿದ್ದು ನಿಂತ ತಿರುವು ಅವು ಹದ್ದಿಗೆ ಪಾಠವಾಗಿತ್ತು. ರಘು ಮನಸ್ಸಿನಲ್ಲಿ ಅರ್ಥ ಮಾಡಿಕೊಂಡನು. ನಾನು ಸೋತಿದ್ದೇನೆ, ಆದರೆ ನಿಲ್ಲಿಸಿದ್ದೇನೆ. ಹದ್ದು ಹೋರಾಟ ಮಾಡುವಂತೆ ನಾನು ಕೂಡ ಹೋರಾಡಬೇಕು. ಸೀನ್ 3. ಹದ್ದಿನಿಂದ ಕಲಿಕೆ. ಈ ಹಕ್ಕಿಯ ದೃಶ್ಯವು ರಘುವನ್ನು ಪ್ರೇರೇಪಿಸಿತು. ಪ್ರತಿದಿನ ಹಕ್ಕಿಯ ಹೋರಾಟವನ್ನು ನೋಡಿದಾಗ ಅವನು ತನ್ನ ಜೀವನದ ಪ್ರಾಥಮಿಕತೆಗಳನ್ನು ಬದಲಾಯಿಸಲು ನಿರ್ಧರಿಸಿದ. ರಘುವಿನ ಹೊಸ ದಿನಚರಿ. ಧ್ಯಾನ ಮತ್ತು ಆತ್ಮಚಿಂತನೆ. ಪ್ರತಿದಿನ 30 ನಿಮಿಷ. ಮನಸ್ಸನ್ನು ಶಾಂತಗೊಳಿಸಿ ಸ್ಪಷ್ಟತೆ ಪಡೆಯಲು. ಹೊಸ ಕೌಶಲ್ಯಗಳ ಅಭ್ಯಾಸ. ಓದು, ಬರವಣಿಗೆ, ಕಲಿಕೆ, ವ್ಯಾಯಾಮ. ಸಕಾರಾತ್ಮಕ ಕಾರ್ಯಗಳು. ಕುಟುಂಬಕ್ಕೆ, ಸ್ನೇಹಿತರಿಗೆ, ಸಮಾಜಕ್ಕೆ ಸಣ್ಣ ಸಹಾಯ. ಪ್ರತಿದಿನ ಹಕ್ಕಿಯ ಹೋರಾಟವನ್ನು ನೋಡಿದಂತೆ ರಘು ತನ್ನ ಪ್ರಗತಿಯಲ್ಲಿಯೇ ಪ್ರೇರಣೆ ಪಡೆಯುತ್ತಿದ್ದ. ಪ್ರತಿಯೊಂದು ಸೋಲು ಹೊಸ ಪಾಠವಾಗಿ ಬಂದು ಪ್ರತಿಯೊಂದು ಜಯ ಹೊಸ ಶಕ್ತಿಯಾಗಿ ಪರಿವರ್ತಿತವಾಗುತ್ತಿತ್ತು. ಸೀನ್ 4. ಸೋಲು ಮಾತ್ರ ಒಂದು ಪಾಠ. ಅದೃಷ್ಟವಶಾತ್ ಪ್ರತಿದಿನವೂ ಸೋಲುಗಳೊಂದಿಗೆ ರಘು ಭೇಟಿಯಾಗುತ್ತಿದ್ದ. ಆದರೆ ಈಗ ಅವನು ಬೇಸರವಿಲ್ಲದೆ ಅವುಗಳನ್ನು ಸ್ವೀಕರಿಸುತ್ತಿದ್ದ. ಹಕ್ಕಿಯ ಹೋರಾಟವು ಅವನಿಗೆ ಕಲಿಸಿದೆ, ಸೋಲು ನಿಲ್ಲಿಸಲು ಕಾರಣವಲ್ಲ, ಹೋರಾಟ ನಿಲ್ಲಿಸಲು ಕಾರಣವಲ್ಲ. ಪ್ರತಿಯೊಂದು ವಿಫಲತೆ ಅವನೊಳಗಿನ ಶಕ್ತಿಯನ್ನು ಹೆಚ್ಚಿಸುತ್ತಿತ್ತು. ಪ್ರತಿಯೊಂದು ಪ್ರಥಮ ಹಾರಾಟವಲ್ಲದ ಪ್ರಯತ್ನ ಅವನ ಧೈರ್ಯವನ್ನು ವೃದ್ಧಿಸುತ್ತಿತ್ತು. ಸೋಲುಗಳು ತನ್ನನ್ನು ಗೆಲ್ಲಲಾರವು, ಆದರೆ ಹಾರಾಟ ನಿಲ್ಲಿಸದೆ ಹಾರಬೇಕು. ಸೀನ್ 5. ಗುರಿಯತ್ತ ಹಾರಾಟ. ಸತತ ಪ್ರಯತ್ನದಿಂದ ರಘು ತನ್ನ ಗುರಿಯನ್ನು ಸಾಧಿಸಿದನು. ಊರಿನ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡುವ ಕೇಂದ್ರ ಸ್ಥಾಪನೆ. ಹದ್ದು ಇನ್ನೂ ಹಾರುತ್ತಿತ್ತು. ಪ್ರತಿಯೊಂದು ಹಾರಾಟವೂ ಶಕ್ತಿಯ ಸಂಕೇತವಾಗಿತ್ತು. ರಘು ನೋಡುತ್ತಾ ತನ್ನೊಳಗಿನ ಶಕ್ತಿಯನ್ನು ನೆನೆಸಿಕೊಂಡನು. ನಾನು ನನ್ನ ಜೀವನದ ಹಕ್ಕಿ. ನಾನು ಹಾರಲು ನಿರ್ಧರಿಸಿದ್ದೇನೆ. ಈ ಬೆಳಕು ಎಲ್ಲ ನಿರಾಸೆಗಳನ್ನು ಕಳೆದುಹಾಕಿ ರಘುವನ್ನು ಆತ್ಮವಿಶ್ವಾಸಿ, ಧೈರ್ಯವಂತ ಮತ್ತು ನಿರ್ಧಾರ ಬಲಿಷ್ಠನನ್ನಾಗಿ ಮಾಡಿತು. ಸೀನ್ 6. ಸಂದೇಶ. ನಿಮ್ಮ ಆಟಿಟ್ಯೂಡ್ ಹದ್ದಿನ ಹಾಗೆ ಇರಲಿ. ಈ ಕಥೆಯ ಸಾರಾಂಶ ಹೀಗಿದೆ. ಆಟಿಟ್ಯೂಡ್ ಆಗಿರಬೇಕು. ಸೋಲು ಬಂದರೂ ನಿಲ್ಲಿಸಬೇಡಿ. ಪ್ರತಿದಿನ ಪ್ರಯತ್ನ. ಪ್ರತಿಯೊಂದು ವಿಫಲತೆ ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಸ್ವಪ್ನ ನಂಬಿಕೆ. ನಿಮ್ಮೊಳಗಿನ ಶಕ್ತಿ ನಿಮ್ಮನ್ನು ಎತ್ತರಕ್ಕೆ ತಳ್ಳುತ್ತದೆ. ಧೈರ್ಯ ಮತ್ತು ಶ್ರಮ. ಹಕ್ಕಿಯ ಹೋರಾಟವನ್ನು ನೋಡಿ ಕಲಿಯಿರಿ. ಪ್ರತಿಯೊಂದು ಬಿದ್ದು ನಿಂತ ತಿರುವು ಹೊಸ ಅವಕಾಶ. ಹಬ್ಬುವ ಹಕ್ಕಿಯಂತೆ ನೀವು ಬಿದ್ದರೂ ಮತ್ತೆ ಎದ್ದು ಹಾರಬೇಕು. ನಿಮ್ಮ ಆಟಿಟ್ಯೂಡ್ ಹದ್ದಿನ ಹಾಗೆ ಇರಲಿ. ನಿಮ್ಮ ಜೀವನವನ್ನು ನಿಮ್ಮ ಸ್ವಪ್ನದ ಹಾರಾಟದಂತೆ ರೂಪಿಸಿರಿ. ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.